ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಗಲ್ಫ್ ಯುದ್ಧದಲ್ಲಿ ಇಸ್ರೇಲ್ ಮತ್ತೊಂದು ದೊಡ್ಡ ಘೋಷಣೆಯನ್ನ ಮಾಡಿದೆ. ಕೆಲವೇ ದಿನಗಳಲ್ಲಿ ಇರಾನ್ನ ಒಳಗೆ ಭಾರೀ ಬೇಟೆಯಾಡ್ತೀವಿ ಅಂತ ರಣಕೇಕೆ ಹಾಕಿದೆ. ಅತ್ತ ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರಿ ಸಂಘರ್ಷ ಶುರುವಾಗಿದ್ದು, ನಾವು ಬಗ್ಗೋದಿಲ್ಲ ಅಂತ ಭಾರತ ಸರ್ಕಾರ ಕಠಿಣ ಪದಗಳನ್ನ ಬಳಸಿದೆ. ಈ ನಡುವೆ ರಾಜ್ಯದಲ್ಲಿ ಗ್ಯಾಸ್ ಕೊರತೆ ಆಗೋ ಭೀತಿ ಇದ್ದು, ಜನ ಸೌದೆಯಲ್ಲಿ ಅಡಿಗೆ ಮಾಡ್ಕೊಳ್ಳಿ ಅಂತ ಸರ್ಕಾರದ ಸಚಿವರು ಕರೆ ಕೊಟ್ಟಿದ್ದಾರೆ. ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇಸ್ರೇಲ್ನಿಂದಲೇ ಶುರು ಮಾಡೋಣ. ಇರಾನ್ನ ಟಾಪ್ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ತಿರೋ ಇಸ್ರೇಲ್ ಈಗ ದೊಡ್ಡ ಘೋಷಣೆಯನ್ನ ಮಾಡಿದೆ. ಇನ್ಮೇಲೆ ದೊಡ್ಡ ದೊಡ್ಡ ದಾಳಿಗಳೇ ನಡೆಯುತ್ತೆ ಅಂತ ಹೇಳಿದೆ. ಇರಾನ್ನಲ್ಲಿ ನಾವು ಗುರುತಿಸಿರೋ ಟಾಪ್ ಪ್ರಯಾರಿಟಿ ಅಂದ್ರೆ ಅತ್ಯಂತ ಮುಖ್ಯವಾದ ಗುರಿಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ಧೂಳಿಪಟ ಮಾಡ್ತೀವಿ. ನಾವು ಅಂದ್ಕೊಂಡ ಕೆಲಸ ಮುಗಿಯೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಇರಾನ್ನಲ್ಲಿ ನಾವು ಒಟ್ಟು 3 ರೀತಿಯ ಟಾರ್ಗೆಟ್ಗಳನ್ನ ಗುರುತಿಸಿದ್ದೀವಿ. ಅದನ್ನ ಎಸೆನ್ಷಿಯಲ್, ಇಂಪಾರ್ಟೆಂಟ್ ಮತ್ತು ಅಡಿಷನಲ್ ಅಂತ ವಿಂಗಡಿಸಿದ್ದೀವಿ. ಅದರಲ್ಲಿ ಅತಿ ಮುಖ್ಯ ಅಂತ ಯಾವುದನ್ನ ಮಾರ್ಕ್ ಮಾಡಿಕೊಂಡಿದ್ದೇವೋ ಆ ಗುರಿಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶಪಡಿಸ್ತೀವಿ ಅಂತ ಇಸ್ರೇಲ್ ಸೇನಾ ವಕ್ತಾರ ನದಾವ್ ಶೋಶಾನಿ ಹೇಳಿದ್ದಾರೆ. ಜೊತೆಗೆ ನಾವು ಮಲ್ಟಿ ಫ್ರಂಟ್ ವಾರ್ ಅಂದ್ರೆ ಏಕಕಾಲಕ್ಕೆ ಹಲವು ದೇಶಗಳ ವಿರುದ್ಧ ಯುದ್ಧ ಮಾಡೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಕಳೆದ 2.5 ವರ್ಷಗಳಿಂದ ಇಂತಹ ಮಲ್ಟಿ ಫ್ರಂಟ್ ವಾರ್ ಎದುರಿಸುತ್ತಲೇ ಇದ್ದೀವಿ. ಬೇರೆ ಬೇರೆ ಕಡೆಯಿಂದ ಬರೋ ಭೀತಿಗಳನ್ನ ಎದುರಿಸೋದಕ್ಕೆ ನಮ್ಮ ಸೇನೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅಂತ ಹೇಳಿದ್ದಾರೆ. ಶನಿವಾರವಷ್ಟೇ ಹೌತಿಗಳು ದಕ್ಷಿಣ ಇಸ್ರೇಲ್ ಗುರಿಯಾಗಿಸಿ 2 ಕ್ಷಿಪಣಿಗಳನ್ನ ಉಡಾಯಿಸಿದ್ರು. ಭಾನುವಾರ ಮತ್ತೊಮ್ಮೆ ದಾಳಿ ಮಾಡಿದ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ಈ ಹೇಳಿಕೆಯನ್ನ ಕೊಟ್ಟಿದೆ. ಈ ನಡುವೆ ಇಸ್ರೇಲ್ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿ ಮಾಡಿದೆ. ಇರಾನ್ನ ಅತ್ಯಂತ ರಹಸ್ಯ ಮತ್ತು ಪ್ರಮುಖವಾದ ಬ್ಯಾಲಿಸ್ಟಿಕ್ ಮಿಸೈಲ್ ತಯಾರಿಕಾ ಕೇಂದ್ರದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇಡೀ ಇರಾನ್ನಲ್ಲೇ ಇಂತಹ ಕೇವಲ 2 ಸ್ಪೆಷಲ್ ಸೆಂಟರ್ಗಳಿದ್ವು. ಅದರಲ್ಲಿ ಒಂದನ್ನ ಈಗ ಇಸ್ರೇಲ್ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದೇವೆ. ಮಿಸೈಲ್ಗಳಿಗೆ ಬೇಕಾದ ಅತಿ ಮುಖ್ಯವಾದ ಪಾರ್ಟ್ಸ್ಗಳನ್ನ ಇಲ್ಲಿಯೇ ತಯಾರು ಮಾಡಲಾಗ್ತಿತ್ತು ಅಂತ ಇಸ್ರೇಲ್ ಸೇನೆ ಘೋಷಿಸಿದೆ. ಇದರ ಜೊತೆಗೆ ಇರಾನ್ನ ಡಜನ್ ಗಟ್ಟಲೆ ಶಸ್ತ್ರಾಸ್ತ್ರ ತಯಾರಿಕಾ ಫ್ಯಾಕ್ಟರಿಗಳ ಮೇಲೆ ಇಸ್ರೇಲ್ ಸ್ಫೋಟಕವನ್ನ ಸುರಿದಿದೆ. ಇದರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಇಂಜಿನ್ ತಯಾರು ಮಾಡೋ ಘಟಕಗಳು, ಅತ್ಯಾಧುನಿಕ ಡ್ರೋನ್ಗಳು ಅಂದ್ರೆ ಯುಎವಿಗಳ ತಯಾರಿಕಾ ಕೇಂದ್ರಗಳು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸೇರಿವೆ ಅಂತ ಹೇಳಿದೆ. ಇನ್ನು ಸ್ನೇಹಿತರೆ, ಇದೇ ಮೇ 5ಕ್ಕೆ ಚಾರ್ಧಾಮ್ ಯಾತ್ರೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 68,500 ರೂಪಾಯಿ. 12 ನೈಟ್ 13 ಡೇಸ್ ಟ್ರಿಪ್ ಇದಾಗಿದ್ದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಇನ್ನು ದಕ್ಷಿಣ ಲೆಬನಾನ್ನಲ್ಲಿ ಕೂಡ ಇಸ್ರೇಲ್ ತನ್ನ ಆಕ್ರಮಣವನ್ನ ವಿಸ್ತರಿಸುತ್ತಿದೆ. ಈಗ ಲಿಟಾನಿ ನದಿ ಕಡೆಗೆ ಇಸ್ರೇಲ್ ಸೇನೆ ವೇಗವಾಗಿ ನುಗ್ತಿದೆ ಅಂತ ಲೆಬನಾನ್ ಮಿಲಿಟರಿ ಮೂಲಗಳು ಹೇಳಿವೆ. ಸದ್ಯದ ಮಾಹಿತಿ ಪ್ರಕಾರ ಇಸ್ರೇಲ್ ಸೈನಿಕರು ಐದರೂನ್ ಏರಿಯಾವನ್ನ ದಾಟಿ ವಾಡಿ ಅಲ್ ಸಲೂಕಿ ಅನ್ನೋ ಜಾಗಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ಪಶ್ಚಿಮ ಭಾಗದ ಅಲ್ ಬಯಾದ ಟೌನ್ ಒಳಗೆ ಎಂಟ್ರಿ ಕೊಟ್ಟು ಆಲ್ರೆಡಿ ತಮ್ಮ ಪೊಸಿಷನ್ ಸೆಟ್ ಮಾಡ್ಕೊಂಡಿದ್ದಾರೆ. ಕೇವಲ ನೆಲದ ಮೇಲಷ್ಟೇ ಅಲ್ಲ, ನದಿಯ ಕಡೆಗೂ ಇವರ ಮೂವ್ಮೆಂಟ್ ಜೋರಾಗಿದೆ. ಕ್ಯಾಂಟರಾ ಅನ್ನೋ ಊರಿನ ಕೆಳಭಾಗದಿಂದ ಲಿಟಾನಿ ನದಿಯ ಹತ್ತಿರಕ್ಕೆ ತಲುಪಿ ನದಿಯ ಒಂದು ಕವಲನ್ನ ಕೂಡ ಇಸ್ರೇಲ್ ಸೈನಿಕರು ಕಂಟ್ರೋಲ್ಗೆ ತಗೊಂಡಿದ್ದಾರೆ ಅಂತ ಲೆಬನಾನ್ ಸೇನಾ ಮೂಲಗಳು ಕನ್ಫರ್ಮ್ ಮಾಡಿವೆ. ಇರಾನ್ ಮೇಲೆ ಸಂಭಾವ್ಯ ಗ್ರೌಂಡ್ ಆಪರೇಷನ್ಗೆ ತಯಾರಿ ನಡೆಸ್ತಿರೋ ಅಮೆರಿಕಾಗೆ ಇರಾನ್ ಸೇನೆ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಪರ್ಷಿಯನ್ ಗಲ್ಫ್ನಲ್ಲಿರೋ ನಮ್ಮ ದ್ವೀಪಗಳ ಮೇಲೆ ಏನಾದರೂ ಅಮೆರಿಕ ಸೇನೆ ಗ್ರೌಂಡ್ ಆಪರೇಷನ್ ನಡೆಸೋಕೆ ಅಥವಾ ಕಬಳಿಸೋಕೆ ಬಂದ್ರೆ ಅಮೆರಿಕನ್ ಸೈನಿಕರು ಪರ್ಷಿಯನ್ ಗಲ್ಫ್ನಲ್ಲಿರೋ ಶಾರ್ಕ್ಗಳಿಗೆ ಒಳ್ಳೆ ಆಹಾರವಾಗ್ತಾರೆ ಅಂತ ಇರಾನ್ನ ಬ್ರಿಗೇಡಿಯರ್ ಜನರಲ್ ಇಬ್ರಾಹಿಂ ಜೋಲ್ಫಾಕಾರಿ ಹೇಳಿದ್ದಾರೆ. ಅಮೆರಿಕ ಸೇನೆಯನ್ನ ಸಂಪೂರ್ಣವಾಗಿ ನಾಶ ಮಾಡೋಕೆ ನಮ್ಮ ಮಿಲಿಟರಿ ಈಗ ಕೌಂಟ್ ಡೌನ್ ಶುರು ಮಾಡಿದೆ ಅಂತ ಜೋಲ್ಫಾಕಾರಿ ಹೇಳಿದ್ದಾರೆ. ಇದೇ ವೇಳೆ ಟ್ರಂಪ್ ವಿರುದ್ಧ ಇರಾನ್ ಗಂಭೀರವಾದ ಆರೋಪ ಮಾಡಿದೆ. ಹಳೆಯ ಎಪ್ಸ್ಟೈನ್ ಕೇಸ್ ಲಿಂಕ್ ಇರೋದ್ರಿಂದ ಟ್ರಂಪ್ ಮೇಲೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಸಿಕ್ಕಾಪಟ್ಟೆ ಒತ್ತಡ ಹೇರ್ತಿದೆ. ಆ ಭಯಕ್ಕಾಗಿನೇ ಟ್ರಂಪ್ ಈಗ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಕೈಗೊಂಬೆಯಾಗಿ ಇರಾನ್ ಮೇಲೆ ಯುದ್ಧಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಂದಹಾಗೆ ಜೆಫ್ರಿ ಎಪ್ಸ್ಟೈನ್ ಮೊಸಾದ್ನ ಏಜೆಂಟ್. ಆತನ ಮೂಲಕನೇ ಇಸ್ರೇಲ್ ಅಮೆರಿಕದ ನಾಯಕರನ್ನ ಕಂಟ್ರೋಲ್ ಮಾಡ್ತಿದೆ, ಬ್ಲಾಕ್ ಮೇಲ್ ಮಾಡ್ತಿದೆ ಅಂತ ಆರೋಪ ಇವೆ. ಹೀಗಾಗಿ ಇರಾನ್ ಈ ಹೇಳಿಕೆಯನ್ನ ಕೊಟ್ಟಿದೆ. ಇನ್ನು ಹಾರ್ಮೋಜ್ ಜಲಸಂಧಿ ಮೂಲಕ ಮತ್ತೆರಡು ಭಾರತದ ಹಡಗುಗಳು ಪಾಸ್ ಆಗಿವೆ ಅಂತ ಮಾಹಿತಿ ಸಿಕ್ಕಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರ ಕೂಡ ಕನ್ಫರ್ಮ್ ಮಾಡಿದೆ. 94,000 ಮೆಟ್ರಿಕ್ ಟನ್ ಹೊತ್ತಿರೋ ಬಿಡಬ್ಲ್ಯೂ ಟೈರ್ ಮತ್ತು ಬಿಡಬ್ಲ್ಯೂ ಎಲ್ಮ್ ಅನ್ನೋ 2 LPG ಟ್ಯಾಂಕರ್ಗಳು ಹಾರ್ಮೋಜ್ ಕ್ರಾಸ್ ಮಾಡಿದೆ. ಈ ಹಡಗುಗಳು ಭಾರತದ ಕಡೆ ಬರ್ತಾ ಇದ್ದು ಮಾರ್ಚ್ 31ಕ್ಕೆ ಮುಂಬೈ ತಲುಪಲಿದೆ ಅಂತ ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ. ಇನ್ನು ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಟ್ಟು 18 ಇಂಡಿಯನ್ ಫ್ಲಾಗ್ ಇರೋ ಹಡಗುಗಳು ಹಾಗೂ 485 ಜನ ಭಾರತೀಯ ನಾವಿಕರು ಇನ್ನು ವೆಸ್ಟರ್ನ್ ಗಲ್ಫ್ ರೀಜನ್ ನಲ್ಲಿಯೇ ಇದ್ದಾರೆ. ಟ್ರ್ಯಾಕಿಂಗ್ ಡೇಟಾ ಪ್ರಕಾರ ಇದರಲ್ಲಿ 3 ಹಡಗುಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ನ ವೆಸ್ಟರ್ನ್ ಪಾರ್ಟ್ನಲ್ಲೇ ಇವೆ. ಇನ್ನು ಇತ್ತ ಯುಎಇ ಇರಾನ್ ದಾಳಿ ಮಾಡಿದ 42 ಡ್ರೋನ್ ಮತ್ತು 16 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆದುರುಳಿಸಿದ್ದೇವೆ ಅಂತ ಹೇಳಿದೆ.
ಯುಎಇ ಡಿಫೆನ್ಸ್ ಮಿನಿಸ್ಟ್ರಿ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಇರಾನ್ ಲಾಂಚ್ ಮಾಡಿದ 414 ಬ್ಯಾಲಿಸ್ಟಿಕ್ ಮಿಸೈಲ್, 15 ಕ್ರೂಸ್ ಮಿಸೈಲ್ ಮತ್ತು 1914 ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಲಾಗಿದೆ. ಇತ್ತ ಇರಾನ್ನಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಕಂಟಿನ್ಯೂ ಆಗಿದೆ. ಇರಾನ್ನ ಸಿರಾಜ್ನಲ್ಲಿ ಹಲವು ಕಡೆ ಸ್ಫೋಟಗಳಾಗಿವೆ. ಸದ್ಯ ಅಲ್ಲಾಗಿರೋ ಪ್ರಾಣಹಾನಿ ಮತ್ತು ಡ್ಯಾಮೇಜ್ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಇತ್ತ ಇರಾನ್ನ ಲೋರಿಸ್ತಾನ್ ಪ್ರಾಂತ್ಯದಲ್ಲಿ 35 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇವರು ಆ ದೇಶದ ಸೆನ್ಸಿಟಿವ್ ಏರಿಯಾಗಳು ಮತ್ತು ಮಿಲಿಟರಿ ಸೈಟ್ಗಳನ್ನ ಇಲ್ಲೀಗಲ್ ಆಗಿ ಶೂಟ್ ಮಾಡಿದ್ದಾರೆ ಅಂತ ಆರೋಪ ಹೊರಿಸಲಾಗಿದೆ. ಈ ವಿಡಿಯೋಗಳನ್ನ ಇರಾನ್ ವಿರೋಧಿ ಮೀಡಿಯಾಗಳಿಗೆ ಶೇರ್ ಮಾಡ್ತಿದ್ರು ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಮಿಡ್ಲ್ ಈಸ್ಟ್ ಯುದ್ಧ ಬಗ್ಗೆ ಕ್ಯಾಥೋಲಿಕ್ ಚರ್ಚ್ಗಳ ಮುಖ್ಯಸ್ಥರಾಗಿರೋ ಪೋಪ್ 14 ಮಾತನಾಡಿದ್ದಾರೆ. ದೇವರ ಹೆಸರೇಳಿಕೊಂಡು ಯುದ್ಧ ಮಾಡೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಅಂದಿದ್ದಾರೆ. ದೇವರು ಹಿಂಸೆಯನ್ನ ಒಪ್ಪೋದಿಲ್ಲ. ಯಾರು ಯುದ್ಧ ಮಾಡ್ತಾರೋ ಅವರ ಪ್ರಾರ್ಥನೆಯನ್ನ ಆ ದೇವರು ಕೇಳೋದಿಲ್ಲ. ಸದ್ಯ ನಡೀತಿರೋ ಯುದ್ಧಗಳಲ್ಲಿ ರಾಜಕೀಯ ನಾಯಕರು ತಮ್ಮ ನಿರ್ಧಾರಗಳನ್ನ ಜಸ್ಟಿಫೈ ಮಾಡ್ಕೊಳ್ಳೋಕೆ ಧರ್ಮವನ್ನ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ತಮ್ಮ ಕ್ರಿಶ್ಚಿಯನ್ ನಂಬಿಕೆಯನ್ನ ಮುಂದಿಟ್ಕೊಂಡು ಶತ್ರುಗಳನ್ನ ಸದೆಬಡಿಯೋಕೆ ಮಿಲಿಟರಿ ಪವರ್ ಬಳಸ್ತಿದ್ದೀವಿ ಅಂತ ಹೇಳಿದ್ರು. ಅತ್ತ ರಷ್ಯಾದ ಆರ್ಥೋಡಾಕ್ಸ್ ಚರ್ಚ್ ಮುಖಂಡರು ಕೂಡ ಯುಕ್ರೇನ್ ಮೇಲಿನ ದಾಳಿಯನ್ನ ಹೋಲಿ ವಾರ್ ಅಂದ್ರೆ ಧರ್ಮಯುದ್ಧ ಅಂತ ಕರೆದಿತ್ತು. ಪಾಶ್ಚಿಮಾತ್ಯ ದೇಶಗಳು ಕೆಟ್ಟ ದಾರಿಯಲ್ಲಿವೆ, ಅವರ ವಿರುದ್ಧದ ಈ ಯುದ್ಧ ಸರಿ ಅಂತ ಹೇಳಿತ್ತು. ಇರಾನ್ ಕೂಡ ಅದೇ ತರ ಮಾತಾಡ್ತಿದೆ. ಹೀಗಾಗಿ ಪೋಪ್ ಈ ತರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಗಲ್ಫ್ ಯುದ್ಧ ನಡೀತಿರೋ ಹೊತ್ತಲ್ಲೇ ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರಿ ಯುದ್ಧ ಶುರುವಾಗಿದೆ. ಚೀನಾ ನೇತೃತ್ವದ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಫಾರ್ ಡೆವಲಪ್ಮೆಂಟ್ ಒಪ್ಪಂದವನ್ನ ವಿಶ್ವ ವ್ಯಾಪಾರ ಸಂಸ್ಥೆ ಚೌಕಟ್ಟಿಗೆ ಸೇರಿಸುವುದನ್ನ ಭಾರತ ಬಲವಾಗಿ ವಿರೋಧಿಸಿದೆ. ಸೆಂಟ್ರಲ್ ಆಫ್ರಿಕಾದ ಕ್ಯಾಮ್ರೂನ್ನಲ್ಲೇ ನಡೆಯುತ್ತಿರೋ ವಿಶ್ವ ವ್ಯಾಪಾರ ಸಂಘಟನೆಯ 14ನೇ ಸಚಿವ ಮಟ್ಟದ ಸಮ್ಮೇಳನದಲ್ಲಿ ಭಾರತ ಈ ಕಠಿಣ ನಿರ್ಧಾರ ತಗೊಂಡಿದೆ. ಈ ಒಪ್ಪಂದಕ್ಕೆ ಡಬ್ಲ್ಯೂಟಿಒನ ಒಟ್ಟು 160 ಸದಸ್ಯ ರಾಷ್ಟ್ರಗಳಲ್ಲಿ 130 ರಾಷ್ಟ್ರಗಳಿಂದ ಒಪ್ಪಿಗೆ ಸಿಕ್ಕಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ಅನುಮತಿ ಇಲ್ಲ. ಹೀಗಿರುವಾಗ ಅದನ್ನ ಸೇರಿಸಿಕೊಳ್ಳೋದು ಡಬ್ಲ್ಯೂಟಿಒ ನಿಯಮಗಳನ್ನು ಉಲ್ಲಂಘಿಸಿದ ಹಾಗೆ. ಇಷ್ಟಾಗಿನೂ ಈ ಡೀಲನ್ನ ಪುಷ್ ಮಾಡಿದ್ರೆ ಡಬ್ಲ್ಯೂಟಿಒ ಸಿದ್ಧಾಂತಗಳನ್ನೇ ಡ್ಯಾಮೇಜ್ ಮಾಡಿದ ಹಾಗೆ. ಮುಂದೆ ಬೇರೆ ದೇಶಗಳು ಹೀಗೆ ಮಾಡ್ತವೆ. ಅಲ್ಲದೆ ಸರಕುಗಳ ವ್ಯಾಪಾರ, ಸರ್ವಿಸ್ಗಳು, ಇಂಟೆಲೆಕ್ಚುವಲ್ ಪ್ರಾಪರ್ಟಿಗಳನ್ನ ಹ್ಯಾಂಡಲ್ ಮಾಡೋಕೆ ಡಬ್ಲ್ಯೂಟಿಒ ರಚಿಸಲಾಗಿದೆ. ಹೂಡಿಕೆಯ ರೂಲ್ಸ್ಗಳು ಇದಕ್ಕೆ ಅನ್ವಯಿಸಲ್ಲ. ಸೊ ಈ ಒಪ್ಪಂದನ ಜಾರಿಗೆ ತಂದ್ರೆ ವಿಶ್ವ ವ್ಯಾಪಾರ ಸಂಘಟನೆಯ ಮೂಲ ತತ್ವಗಳನ್ನೇ ಗಾಳಿಗೆ ತೂರಿದಂತಾಗುತ್ತೆ ಮತ್ತು ಇದು ಸಂಸ್ಥೆಯ ಕಾರ್ಯವೈಖರಿಗೆ ಧಕ್ಕೆ ತರುತ್ತೆ ಅಂತ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ತತ್ವಗಳಿಂದ ಸ್ಫೂರ್ತಿ ಪಡೆದಿರೋ ಭಾರತ ಈ ವಿವಾದಿತ ವಿಷಯದಲ್ಲಿ ಒಬ್ಬಂಟಿಯಾಗಿ ಆದ್ರೂ ಸರಿ ಸತ್ಯದ ಪರವಾಗಿ ನಿಲ್ಲೋ ಧೈರ್ಯ ತೋರಿಸಿದೆ ಅಂತ ಗೋಯಲ್ ಹೇಳಿದ್ದಾರೆ. ಅಂದಹಾಗೆ ಈ ಐಎಫ್ಟಿ ಒಪ್ಪಂದ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳಲ್ಲಿ ಹೂಡಿಕೆಯನ್ನ ಈಸಿ ಮಾಡೋದು. ಹೂಡಿಕೆಯ ರೂಲ್ಸ್ ಮತ್ತು ಪ್ರೊಸೀಜರ್ಗಳನ್ನ ಸಡಿಲಗೊಳಿಸಿ ವಿದೇಶಿ ಹೂಡಿಕೆಗಳನ್ನ ಆಕರ್ಷಿಸುವುದು ಇದರ ಉದ್ದೇಶ. 2017ರಲ್ಲಿ ಚೀನಾ ಮೊದಲ ಬಾರಿಗೆ ಇದನ್ನ ಪ್ರಸ್ತಾಪ ಮಾಡಿತ್ತು. ಚೀನಾದ ಹೂಡಿಕೆಯ ಮೇಲೆ ಅತಿ ಹೆಚ್ಚು ಅವಲಂಬಿತವಾಗಿರುವ ದೇಶಗಳು ಈ ಒಪ್ಪಂದದ ಭಾಗವಾಗಿವೆ. ಅಬುದಾಬಿಲಿ ನಡೆದ ಹಿಂದಿನ ಸಭೆಯಲ್ಲೂ ಭಾರತ ಇದನ್ನ ವಿರೋಧಿಸಿತ್ತು. ಡಬ್ಲ್ಯೂಟಿಒ ಸುಧಾರಣೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸೋದಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ವ್ಯವಸ್ಥೆಯನ್ನೇ ಹಾಳು ಮಾಡೋ ಇಂಥ ಒಪ್ಪಂದಗಳಿಗೆ ಭಾರತದ ಬೆಂಬಲ ಇಲ್ಲ ಅಂತ ಪಿಯೂಷ್ ಗೋಯಲ್ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಇನ್ನೊಂದು ದೊಡ್ಡ ಕಾರಣ ಅಂದ್ರೆ ಚೀನಾದ ಈ ಅಗ್ರಿಮೆಂಟ್ ಒಪ್ಕೊಂಡ್ರೆ ಭಾರತವನ್ನ ಆರ್ಥಿಕವಾಗಿ ಕಟ್ಟಿ ಹಾಕಿದಂತೆ ಆಗುತ್ತೆ. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ರೂಲ್ಸ್ ಜಾರಿಯಾಯಿತು ಅಂದ್ರೆ ಭಾರತಕ್ಕೆ ಸ್ವತಂತ್ರವಾಗಿ ಯಾರು ಹೂಡಿಕೆ ಮಾಡಬಹುದು ಅಂತ ಡಿಸೈಡ್ ಮಾಡೋಕೆ ಆಗಲ್ಲ. ಪವರ್ಫುಲ್ ದೇಶಗಳು ಮತ್ತು ಕಂಪನಿಗಳು ಕೆಲ ಇನ್ವೆಸ್ಟ್ಮೆಂಟ್ಗಳಿಗೆ ತಕ್ಷಣವೇ ಅನುಮೋದನೆ ಕೊಡೋಕೆ ಭಾರತಕ್ಕೆ ಒತ್ತಡ ಬೀಳುತ್ತೆ. ಭಾರತದ ಹಿತಾಸಕ್ತಿ ವಿರುದ್ಧವಾಗಿದ್ರೂ ಭಾರತ ಅದಕ್ಕೆ ಒಪ್ಕೋಬೇಕಾಗುತ್ತೆ. ಹೀಗಾಗಿ ಚೀನಾದ ಈ ನಡೆಯನ್ನ ಭಾರತ ವಿರೋಧ ಮಾಡ್ತಿದೆ. ರಾಜ್ಯದಲ್ಲಿ ಅಡುಗೆ ಅನಿಲ ಅಭಾವದ ಬಗ್ಗೆ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಹೋಟೆಲ್ಗಳಿಗೆ 20% ಮತ್ತು ಆಸ್ಪತ್ರೆಗಳಿಗೆ 100% ಗ್ಯಾಸ್ ಸಪ್ಲೈ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಗ್ಯಾಸ್ ಸಮಸ್ಯೆ ಬಗ್ಗೆ ಪ್ರಧಾನಿ ಮೋದಿ ಮತ್ತು ಪೆಟ್ರೋಲಿಯಂ ಸಚಿವರ ಜೊತೆ ಶನಿವಾರ ಸಭೆ ಕೂಡ ನಡೆದಿದೆ. ಡೊಮೆಸ್ಟಿಕ್ ಬಳಕೆಗೆ ನಗರದಲ್ಲಿ 25 ದಿನಕ್ಕೆ 1 ಸಿಲಿಂಡರ್ ಮತ್ತು ಹಳ್ಳಿಗಳಲ್ಲಿ 45 ದಿನಕ್ಕೆ 1 ಸಿಲಿಂಡರ್ ಕೊಡ್ತಿದ್ದೀವಿ. ಜನ ಆತಂಕಕ್ಕೆ ಒಳಪಡೋದು ಬೇಡ ಅಂತ ಮುನಿಯಪ್ಪ ತಿಳಿಸಿದ್ದಾರೆ. ಆದ್ರೆ ಜನರಿಗೆ ಹೊಸ ಕರೆ ಕೊಟ್ಟಿದ್ದಾರೆ. ಹಳ್ಳಿಯಲ್ಲಿರೋರು ಸೌದೆ ಒಲೆಗಳನ್ನ ಬಳಸಿ, ಬೆಂಗಳೂರು ಬಿಟ್ಟು 40 ಕಿಲೋಮೀಟರ್ ಹೋದ್ರೆ ಸೌದೆ ಸಿಗುತ್ತೆ, ಅರಣ್ಯ ಪ್ರದೇಶದ ಹಸಿ ಮರ ಬಿಟ್ಟು ಒಣಕಟ್ಟಿಗೆ ಯೂಸ್ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಹಾಗೆ ಮಂಗಳವಾರ ನಡೆಯುವ ಸಭೆಯಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಹಾಗೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಗ್ಗೆ ನಿರ್ಧಾರ ತಗೊಳ್ತೀವಿ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ಸೇನೆಯ ಬಲವನ್ನ ಹೆಚ್ಚಿಸೋಕೆ ಅದಾನಿ ಡಿಫೆನ್ಸ್ ಕಂಪನಿ ಈಗ ಪ್ರಹಾರ್ ಹೆಸರಿನ ಅತ್ಯಾಧುನಿಕ ಲೈಟ್ ಮೆಷಿನ್ ಗನ್ಗಳನ್ನ ಸೇನೆಗೆ ಹಸ್ತಾಂತರಿಸಿದೆ. ಮೊದಲ ಬ್ಯಾಚ್ನ 2,000 ಬಂದೂಕುಗಳನ್ನು ಸೇನೆಗೆ ನೀಡಲಾಗಿದೆ. ಇಸ್ರೇಲ್ ವೆಪನ್ ಇಂಡಸ್ಟ್ರೀಸ್ ಸಹಯೋಗದೊಂದಿಗೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲಾಗುತ್ತಿದೆ.
ಇಂಟ್ರೆಸ್ಟಿಂಗ್ ಅಂದ್ರೆ ಅಗ್ರಿಮೆಂಟ್ ಟೈಮ್ಗಿಂತ 11 ತಿಂಗಳು ಮುಂಚಿತವಾಗಿಯೇ ಇದನ್ನ ಡೆಲಿವರಿ ಮಾಡಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ ಒಟ್ಟು 40,000 ಗನ್ಗಳನ್ನ ಪೂರೈಸೋ ಗುರಿ ಇದೆ. ಸೇನೆಯ ಇನ್ಫ್ಯಾಂಟ್ರಿ ಯೂನಿಟ್ನ ಫೈರ್ ಪವರ್ ಹೆಚ್ಚಿಸೋಕೆ ಇದನ್ನ ಡಿಸೈನ್ ಮಾಡಲಾಗಿದೆ. ಇದರ ಒಟ್ಟು ತೂಕ ಕೇವಲ 7.6 ಕೆಜಿ ಇರೋದ್ರಿಂದ ಸೈನಿಕರು ಸುಲಭವಾಗಿ ಹೊತ್ತು ಸಾಗಿಸಬಹುದು. ಇದರ ಸ್ಟಾಕ್ ಅನ್ನ ಫೋಲ್ಡ್ ಮಾಡಬಹುದು. ಹೀಗಾಗಿ ಪ್ಯಾರಾಟ್ರೂಪರ್ಗಳಿಗೂ ಇದು ತುಂಬಾ ಅನುಕೂಲಕರ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಟಿವಿ ಹಾಗೂ ನೆಟ್ಫ್ಲಿಕ್ಸ್ ಬಳಸಿರೋ ವಿಡಿಯೋ ಭಾರಿ ವೈರಲ್ ಆಗಿದೆ. ಕೊಲೆ ಕೇಸ್ನಲ್ಲಿ 2.5 ವರ್ಷದಿಂದ ಜೈಲಿನಲ್ಲಿರೋ ಅಭಿಷೇಕ್, ಎಂಡ್ರೋಸ್, ದರ್ಶನ್ ಅನ್ನೋರು ಜೈಲಿಂದಲೇ ವಿಡಿಯೋ ಮಾಡಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಖುಷಿ ಪಟ್ಟಿದ್ದಾರೆ. ಅಲ್ಲದೆ ನಮ್ಗೆ ಮೊಬೈಲ್ ಕೊಟ್ಟಿದ್ದು ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಬ್ಯಾರಕ್ ಶಿಫ್ಟ್ ಮಾಡಿದಕ್ಕೆ ಸಿಟ್ಟಾಗಿ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧವೇ ಸೇಡ್ ತೀರಿಸಿಕೊಳ್ಳೋಕೆ ಈ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಬಚ್ಚಿಟ್ಟಿದ್ದ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಕರ್ತವ್ಯ ಲೋಪ ಆರೋಪದ ಮೇಲೆ 3 ವಾರ್ಡನ್ಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಅಡಿ ಹೊಸದಾಗಿ ರಚನೆಯಾದ 5 ನಗರ ಪಾಲಿಕೆಗಳ ಮೊದಲ ಬಜೆಟ್ ಮಂಡನೆಯಾಗಿದೆ. 20,213 ಕೋಟಿ ರೂಪಾಯಿ ಬೃಹತ್ ಬಜೆಟ್ ಘೋಷಣೆಯಾಗಿದೆ. ಪೂರ್ವ ಪಾಲಿಕೆಗೆ 3,889 ಕೋಟಿ ರೂಪಾಯಿ ಹಾಗೂ ಕೇಂದ್ರ ಪಾಲಿಕೆಗೆ 3,426 ಕೋಟಿ ರೂಪಾಯಿ ಬಜೆಟ್ ಫಿಕ್ಸ್ ಮಾಡಲಾಗಿದೆ. ಉತ್ತರ ಪಾಲಿಕೆಗೆ 4,341 ಕೋಟಿ ರೂಪಾಯಿ ಹಾಗೂ ಪಶ್ಚಿಮ ಪಾಲಿಕೆಗೆ 4,732 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಹಣ ಮೀಸಲಿಟ್ಟಿದ್ದಾರೆ ಅನ್ನೋದನ್ನ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದ್ದು ಮಾರ್ಚ್ 29ರಿಂದ ಏಪ್ರಿಲ್ 2ರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತ ಹಾಗೂ ಅರಬ್ಬಿ ಸಮುದ್ರದ ಮಾರುತದ ಎಫೆಕ್ಟ್ನಿಂದಾಗಿ ಗುಡುಗು ಹಾಗೂ ಮಿಂಚು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಕೇರಳ ಅಸೆಂಬ್ಲಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪ್ರಧಾನಿ ಮೋದಿ ಭರ್ಜರಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಕೇರಳದ ಪಾಲಕ್ಕಾಡ್ನಲ್ಲಿ ದೊಡ್ಡ ರ್ಯಾಲಿ ಹಾಗೆ ತ್ರಿಶೂರ್ನಲ್ಲಿ ಮೆಗಾ ರೋಡ್ ಶೋ ನಡೆಸಿದ್ದಾರೆ. ಎಲ್ಡಿಎಫ್ ಮತ್ತು ಯುಡಿಎಫ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದಶಕಗಳಿಂದ ಈ ಎರಡೂ ಪಾರ್ಟಿಗಳು ಸೇರಿಕೊಂಡು ಕೇರಳವನ್ನ ಸಂಪೂರ್ಣವಾಗಿ ಲೂಟಿ ಮಾಡಿವೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಬೇರೆ ಕಡೆ ಬೆಸ್ಟ್ ಫ್ರೆಂಡ್ ತರ ಇವೆ. ಕೇರಳದಲ್ಲಿ ಮಾತ್ರ ಕಿತ್ತಾಡ್ಕೊಳ್ಳೋ ನಾಟಕ ಮಾಡ್ತವೆ. ಇವರ ಈ ನಾಟಕದ ಬಗ್ಗೆ ನೀವು ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ. ನಟ ದಳಪತಿ ವಿಜಯ್ರ ಟಿವಿಕೆ ಪಾರ್ಟಿ ಎಲ್ಲಾ 234 ವಿಧಾನಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಮಾಡಿದೆ. ಸ್ವತಃ ವಿಜಯ್ 2 ಕ್ಷೇತ್ರಗಳಿಂದ ಕಣಕ್ಕಿಳಿದಿದ್ದಾರೆ. ಪೆರಂಬೂರು ಮತ್ತು ತಿರುಚಿ ಈಸ್ಟ್ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಪೆರಂಬೂರಿನಲ್ಲಿ ವಿಜಯ್ಗೆ ಪ್ರತಿಸ್ಪರ್ಧಿಯಾಗಿ ಡಿಎಂಕೆಯ ಆರ್ಡಿ ಶೇಖರ್ ಇದ್ದಾರೆ. ಹಾಗೆ ತಿರುಚಿ ಈಸ್ಟ್ನಲ್ಲಿ ವಿಜಯ್ ಪ್ರತಿಸ್ಪರ್ಧಿಯಾಗಿ ಡಿಎಂಕೆ ಇನಿಗೋ ಇರುದೈರಾಜ್ ಅನ್ನೋರನ್ನ ಕಣಕ್ಕಿಳಿಸಿದೆ. ಏಪ್ರಿಲ್ 23ಕ್ಕೆ ಎಲೆಕ್ಷನ್ ನಡೆಯಲಿದೆ. ಇನ್ನು ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಭಾರತ ವಿರೋಧಿ ಗುಂಪುಗಳ ನಡುವೆ ದೊಡ್ಡ ಹೊಡೆದಾಟ ಆಗಿದೆ. ನಿಷೇಧಿತ ಎನ್ಎಸ್ಸಿಎನ್ ಈಸ್ಟರ್ನ್ ಫ್ಲಾಂಕ್ ಸಂಘಟನೆಯ 4 ಸದಸ್ಯರು ಸಾವನ್ನಪ್ಪಿದ್ದಾರೆ. ನಾಗಾ ಸಶಸ್ತ್ರ ಗುಂಪುಗಳು ನಡೆಸಿದ ಹೊಂಚು ದಾಳಿಯಲ್ಲಿ ಇವರು ಬಲಿಯಾಗಿದ್ದಾರೆ. ಶನಿವಾರ ರಾತ್ರಿ 9 ಗಂಟೆ ಸುಮಾರಿಗೆ ಈ ಗುಂಪು ವಾಹನವೊಂದರಲ್ಲಿ ಹೋಗ್ತಿದ್ದಾಗ ನಾಗಾ ಗುಂಪುಗಳು ಗುಂಡು ಹಾರಿಸಿ ಇವರನ್ನ ಹತ್ಯೆ ಮಾಡಿದ್ದಾರೆ. ಸದ್ಯ ಘಟನೆ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ನೇಪಾಳದ ಹೊಸ ಪ್ರಧಾನಿ ಬಾಲೇಂದ್ರ ಶಾ ತಮ್ಮ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಜೆನ್ಜಿ ಪ್ರತಿಭಟನೆಯಲ್ಲಿ ಪೊಲೀಸರ ಗುಂಡಿಗೆ ಮೃತಪಟ್ಟಿದ್ದ 27 ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ಕೊಡೋದಾಗಿ ಘೋಷಿಸಿದ್ದಾರೆ. ಮೃತಪಟ್ಟವರ ಹತ್ತಿರದ ಸಂಬಂಧಿಗೆ ಅವರದೇ ಜಿಲ್ಲೆಯಲ್ಲಿ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಕೆಲಸ ಸಿಗಲಿದೆ. ಇನ್ನು 35 ದಿನಗಳೊಳಗೆ ರಿಲೇಶನ್ಶಿಪ್ ವೆರಿಫೈ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಪಡಿಬೇಕು ಅಂತ ಸೂಚಿಸಲಾಗಿದೆ. ಇನ್ನು ಪಾಕಿಸ್ತಾನಿಯರ ಭಾಗ ಕೇಳೋ ಬುದ್ಧಿ ಈಗ ಸಿನಿಮಾ ಕ್ಷೇತ್ರಕ್ಕೂ ಕಾಲಿಟ್ಟಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ದುರಂಧರ್ ಪಾರ್ಟ್ 2 ಸಿನಿಮಾ ವಿಶ್ವದಾದ್ಯಂತ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. ಕೆಲವೇ ದಿನಗಳಲ್ಲಿ 1,226.44 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈ ಯಶಸ್ಸಿನ ಬೆನ್ನಲ್ಲೇ ಪಾಕಿಸ್ತಾನದ ಕರಾಚಿ ಬಳಿ ಇರೋ ಲ್ಯಾರಿ ಪ್ರದೇಶದ ಜನ ವಿಚಿತ್ರ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸಿನಿಮಾದ ಒಟ್ಟು ಲಾಭದಲ್ಲಿ ನಮಗೆ ಅರ್ಧ ಭಾಗ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸಿನಿಮಾದಲ್ಲಿ ನಮ್ಮ ಊರಿನ ಹೆಸರು ಮತ್ತು ಅದರ ಸೆಟ್ಟಿಂಗ್ ಬಳಸಲಾಗಿದೆ. ಸೊ 1,000 ಕೋಟಿ ಬಂದ್ರೆ 500 ಕೋಟಿ ನಮ್ಗೆ ಕೊಡಿ. ಇಲ್ಲಿನ ಹಾಳಾದ ರಸ್ತೆಗಳಾದ್ರೂ ಸರಿಯಾಗತ್ತೆ. ನಮ್ಮ ಏರಿಯಾದ ಕಲ್ಯಾಣಕ್ಕಾಗಿ ದುರಂಧರ್ ಸಿನಿಮಾ ಗಳಿಸಿದ ಹಣ ಬಿಡುಗಡೆ ಆಗಬೇಕು ಅಂತ ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಭಾರತೀಯ ಷೇರುಪೇಟೆಯಿಂದ ವಿದೇಶಿ ಹೂಡಿಕೆದಾರರು ದೊಡ್ಡ ಪ್ರಮಾಣದಲ್ಲಿ ಕಾಲ್ಕಿತ್ತಿದ್ದಾರೆ. ಮಾರ್ಚ್ ತಿಂಗಳಲ್ಲೇ ಬರೋಬ್ಬರಿ 1.14 ಲಕ್ಷ ಕೋಟಿ ರೂಪಾಯಿ ಅಂದ್ರೆ $12.3 ಬಿಲಿಯನ್ ಬಂಡವಾಳವನ್ನ ವಾಪಸ್ ತಗೊಂಡಿದ್ದಾರೆ. ಮಾರ್ಚ್ 27ರವರೆಗೆ ಬರೀ ಕ್ಯಾಶ್ ಸೆಗ್ಮೆಂಟ್ನಲ್ಲೇ 1.13 ಲಕ್ಷ ಕೋಟಿ ಮೌಲ್ಯದ ಇಕ್ವಿಟಿಗಳನ್ನ ಸೇಲ್ ಮಾಡಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಡೇಟಾದಿಂದ ಈ ವಿಷಯ ಗೊತ್ತಾಗಿದೆ. 2026ರ ಮೊದಲ 3 ತಿಂಗಳಲ್ಲಿ ಒಟ್ಟಾರೆ ಔಟ್ಫ್ಲೋ 1.27 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇರಾನ್ ಸಂಘರ್ಷ, ಕಚ್ಚಾ ತೈಲ ಏರಿಕೆ, ರೂಪಾಯಿ ಕುಸಿತ ಮತ್ತು ಜೊತೆಗೆ ಗಲ್ಫ್ ರೆಮಿಟೆನ್ಸ್ ಇಳಿಕೆ ಹಾಗೆ ಯುಎಸ್ ಬಾಂಡ್ ಯೀಲ್ಡ್ಸ್ ಹೆಚ್ಚಳನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಿದೆ.
ಕೇವಲ ಭಾರತ ಮಾತ್ರವಲ್ಲ, ತೈವಾನ್ ಹಾಗೂ ದಕ್ಷಿಣ ಕೊರಿಯಾ ಮಾರ್ಕೆಟ್ನಿಂದಲೂ ಇನ್ವೆಸ್ಟರ್ಸ್ ಹೊರ ಹೋಗ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ವಿಡಿಯೋ ಕೆಳಗೆ ಜಾಯ್ನ್ ಆಪ್ಷನ್ ಇದೆ, ಆಸಕ್ತರು ಜಾಯ್ನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.